ಡಿಕೆ ಶಿವಕುಮಾರ್ ಮೌನದ ಹಿಂದಿನ ಕಹಾನಿ ಇದೀಗ ರಿವೀಲ್ ಆಗಿದೆ. ಸಿಎಂ ಆಗುವ ತನಕ ಪಟ್ಟದ ಬಗ್ಗೆ ಮಾತನಾಡಬಾರದು ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಸಿಎಂ ಆಗುವ ತನಕ ಪಟ್ಟದ ಬಗ್ಗೆ ಮಾತನಾಡಬಾರದು, ಮಾತು ಆಡಿದ್ರೆ ಮುತ್ತು ಒಡೆದು ಹೋಗಲಿದೆ ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದ್ದ ಅಜ್ಜಯ್ಯನ ಸೂಚನೆಯಂತೆಯೇ ಮೌನ ವಹಿಸಿದ್ರು ಡಿಕೆ ಶಿವಕುಮಾರ್ ಅವರು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಮಾತನಾಡೋದಿಲ್ಲ, ಮಾತನಾಡಿದ್ರೆ ಮುತ್ತು ಒಡೆದು ಹೋಗಲಿದೆ, ಅರ್ಥಾತ್ ಕೆಲಸ ಕೆಡಲಿದೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಅಜ್ಜಯ್ಯನ ಸೂಚನೆ ಬೆನ್ನಲ್ಲೇ ಮೌನಕ್ಕೆ ಶರಣಾಗಿರೋ ಡಿಕೆಶಿ ಬೆಂಬಲಿಗರಿಗೂ ಯಾವುದೇ ಹೇಳಿಕೆಯನ್ನ ಕೊಡದಂತೆ ತಾಕೀತನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಮೌನದ ಹಿಂದಿನ ಕಹಾನಿ ಇದೀಗ ರಿವೀಲ್ ಆಗಿದೆ. ಸಿಎಂ ಆಗುವ ತನಕ ಪಟ್ಟದ ಬಗ್ಗೆ ಮಾತನಾಡಬಾರದು ಅಂತ ಎಚ್ಚರಿಕೆಯನ್ನ ನೀಡಿತ್ತು. ಮಾತು ಆಡಿದ್ರೆ ಮುತ್ತು ಒಡೆದು ಹೋಗಲಿದೆ ಎನ್ನುವಂತಹ ಸೂಚನೆ ಸಿಕ್ಕಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದ್ದು ಅಜ್ಜಯ್ಯ. ಡಿಕೆ ಶಿವಕುಮಾರ್ ಅವರು ನಂಬುವಂತಹ ದೈವ. ಅಜ್ಜಯ್ಯನ ಸೂಚನೆಯಂತೆ ಮೌನ ವಹಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇವತ್ತಿನವರೆಗೂ ಮೌನವಾಗಿದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಕೂಡ ಯಾರ ಜೊತೆಗೂ ಮಾತನಾಡಲ್ಲ, ಮಾತನಾಡಿದ್ರೆ ಮುತ್ತು ಹೊಡೆದು ಹೋಗಲಿದೆ, ಅಂದ್ರೆ ಕೆಲಸ ಕೆಡಲಿದೆ, ಡಿಕೆ ಶಿವಕುಮಾರ್ ಅವರ ಕೆಲಸ ಕೆಡಲಿದೆ. ಈ ಹಿನ್ನೆಲೆಯಲ್ಲಿ ಅಜ್ಜಯ್ಯನ ಸೂಚನೆಯ ಬೆನ್ನಲ್ಲೇ ಮೌನಕ್ಕೆ ಶರಣಾಗಿದ್ದಾರೆ. ಡಿಕೆಶಿ ಅವರು ಬೆಂಬಲಿಗರಿಗೂ ಹೇಳಿದ್ರು, ಯಾವುದೇ ಹೇಳಿಕೆ ಕೊಡಬೇಡಿ ಅಂತ ತಾಕೀತನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಮೌನದ ಹಿಂದಿನ ಕಹಾನಿ ಇದೀಗ ರಿವೀಲ್ ಆಗಿದೆ. ಸಿಎಂ ಆಗುವ ತನಕ ಪಟ್ಟದ ಬಗ್ಗೆ ಮಾತನಾಡಬಾರದು ಅನ್ನುವಂತಹ ಸೂಚನೆ, ಎಚ್ಚರಿಕೆ ಸಿಕ್ಕಿತ್ತು. ಮಾತು ಆಡಿದ್ರೆ ಮುತ್ತು ಒಡೆದು ಹೋಗಲಿದೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು, ಎಚ್ಚರಿಕೆ ಸಿಕ್ಕಿತ್ತು. ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದ್ದು ಅಜ್ಜಯ್ಯನ ಸೂಚನೆಯಂತೆ ಮೌನ ವಹಿಸಿದ್ರು ಡಿಕೆ ಶಿವಕುಮಾರ್ ಅವರು. ಇವತ್ತಿನವರೆಗೂ ಕೂಡ ಸುದ್ದಿಗೋಷ್ಠಿಯಲ್ಲೂ ಸೈಲೆಂಟ್ ಆಗಿದ್ರು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಕೂಡ ಮಾತನಾಡಲ್ಲ, ಮಾತನಾಡಿದ್ರೆ ಮುತ್ತು ಒಡೆದು ಹೋಗಲಿದೆ, ಅರ್ಥಾತ್ ಕೆಲಸ ಕೆಡಲಿದೆ, ಮಾತಿನಿಂದಲೇ ಕೆಲಸ ಕೆಡಲಿದೆ. ಅಜ್ಜಯ್ಯನ ಸೂಚನೆಯಂತೆ ಈಗ ಬೆನ್ನಲ್ಲೇ ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆಶಿ ಬೆಂಬಲಿಗರಿಗೂ ಕೂಡ ಹೇಳಿದ್ರು, ಯಾವುದೇ ಮಾತುಗಳನ್ನ ಹೇಳಿಕೆಗಳನ್ನ ಕೊಡಬೇಡಿ ಅಂತ ತಾಕೀತನ್ನ ಮಾಡಿದ್ರು. ತಮ್ಮ ಬೆಂಬಲಿಗರಿಗೆ, ಹಾಗೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಾಗಿರ್ಬೋದು, ಒಂದಷ್ಟು ಜನ ನಾಯಕರಿಗೂ ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ಸಿಎಂ ಪಟ್ಟದ ಬಗ್ಗೆ ನೀವು ಯಾರು ಮಾತನಾಡೋದಕ್ಕೆ ಹೋಗಬೇಡಿ ಅಂತ ಖಡಕ್ ಸಂದೇಶವನ್ನ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಸೂಚನೆ ಕೊಟ್ಟಿದ್ದು ಅಜ್ಜಯ್ಯನನ್ನ ತುಂಬಾ ನಂಬುತ್ತಾರೆ, ಆರಾಧಿಸ್ತಾರೆ ಡಿಕೆ ಶಿವಕುಮಾರ್ ಅವರು ನಂಬುವ ದೈವದಿಂದ ಒಂದು ಸೂಚನೆ ಬಂದಿತ್ತು. ಆ ಸೂಚನೆಯ ಮೇರೆಗೆ ಡಿಕೆ ಶಿವಕುಮಾರ್ ಅವರು ಇವತ್ತಿನವರೆಗೂ ಕೂಡ ಮೌನವಾಗಿದ್ದಾರೆ. ಎಲ್ಲೂ ಕೂಡ ಅವ್ರು ಮಾತನಾಡಿಲ್ಲ, ಮಾಧ್ಯಮದ ಮುಂದೆ ಮಾತನಾಡೋದಕ್ಕೆ ಹೋಗೇ ಇಲ್ಲ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಕೂಡ ಅವ್ರು ಮಾತನಾಡೋದಿಲ್ಲ, ಮಾತನಾಡಿದ್ರೆ ಮುತ್ತು ಹೊಡೆದು ಹೋಗಲಿದೆ, ಅಂದ್ರೆ ಅರ್ಥಾತ್ ಅಲ್ಲಿಗೆ ಕೆಲಸ ಹಾಳಾಗುತ್ತೆ. ಸಿಎಂ ಆಗುವಂತಹ ಕೆಲಸ ಯಾವತ್ತು ಕ್ಷಣದಲ್ಲಿ ಬೇಕಾದರೂ ಹಾಳಾಗಬಹುದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಾಗಿ ಅವರು ಯಾರೊಟ್ಟಿಗೂ ಮಾತನಾಡ್ತಿಲ್ಲ, ಮಾಧ್ಯಮದೊಟ್ಟಿಗೂ ಮಾತನಾಡ್ತಾ ಇಲ್ಲ, ತಮ್ಮ ಬೆಂಬಲಿಗರೊಂದಿಗೂ ಮಾತನಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಇವತ್ತು ಕೂಡ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘವಾಗಿ ಸುದ್ದಿಗೋಷ್ಠಿ ನಡೀತಾ ಇತ್ತು. ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು. ಸಿಎಂ ಅವರು ಎಲ್ಲಾ ರೀತಿಯಾಗಿ ಮಾತನಾಡ್ತಿದ್ರು ಕೂಡ ಸೈಲೆಂಟ್ ಆಗಿ ಎಲ್ಲವನ್ನು ನೋಡ್ತಾ ಮುಗುಳ್ನಗುತ್ತಾ ಸುಮ್ಮನೆ ಕೂತಿದ್ರು. ಇದೇ ಒಂದು ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದ್ದಂತಹ ಅಜ್ಜಯ್ಯ ಅವರ ಸೂಚನೆಯ ಮೇರೆಗೆ ಈಗ ಮೌನ ವಹಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಮಾತನಾಡೋದಿಲ್ಲ, ಮಾತನಾಡಿದ್ರೆ ಮುತ್ತು ಒಡೆದು ಹೋಗಲಿದೆ, ಅಂದ್ರೆ ಕೆಲಸ ಹಾಳಾಗುತ್ತೆ, ಡಿಕೆ ಶಿವಕುಮಾರ್ ಅವರ ಕೆಲಸ ಹಾಳಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ.